ತುಂಬ ಚೆನ್ನಾಗಿರುತ್ತೆ ನೋಡಿ. ಸಿಂಪಲ್ ಆಗಿ ಅಲ್ಲಿ 2 ಡಬ್ಬ ಹಾಕಿದ್ದೀನಿ. ಸೊ ಯಾವಾಗಲೂ ನೀವು ಬ್ಯಾಕ್ಗ್ರೌಂಡ್ ಅಲ್ಲಿ ನೀವು ಏನೇ ನಾನು ಬ್ಯಾಕ್ಗ್ರೌಂಡ್ ಒಂದು ಡಿಸೈನ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಗಿಳಿತಕ್ಕಂಥ ಒಂದು ಥಿಂಗ್ಸ್ ಕೂಡ ಹ್ಯಾಪಿ ಬರ್ತ್ಡೇ ಅಲ್ಲಿ ಇರ್ತಕ್ಕಂಥ ಕೆಲವು ಕಾರ್ಡ್ಗಳು ಇದೇ ನಮಗೆ ವೈರ್ನ ಕೊಟ್ಟಿರ್ತಾರೆ. ಅದ್ರ ಒಳಗೆ ನಾವು ಗೋಲ್ಡ್ ಕಲರಲ್ಲಿ ಇರೋದ್ರಿಂದ ನಾನು ಇವಾಗ ಗಾಳಿಯನ್ನು ಹಾಕ್ತಾ ಇದ್ದೀನಿ. ಸೊ ಈ ಥರ ನಾವು ಮೇಲೆ ನೀಟಾಗಿ ಆ ಡಿಸೈನಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಸಿಂಪಲ್ ಆಗಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಫ್ರೆಂಡ್ಸ್? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ಡೆಕೋರೇಟ್ ಅಂದರೆ ಯಾವುದೇ ಬರ್ತ್ಡೇ ಪಾರ್ಟಿ ಆಗಿರ್ಬೋದು, ಇನ್ಯಾವುದೇ ಫಂಕ್ಷನಲ್ಲಿ ನಾವು ಬ್ಯಾಗ್ ಡೆಕೋರೇಟ್ ಹೇಗೆ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮೊದಲು ಅಲ್ಲಿ ಒಂದು ಟೆಡ್ಡಿ ಬೇರ್ ಅಡ್ಡ ಇತ್ತು. ಸೊ ಆ ಟೆಡ್ಡಿ ಬೇರ್ನ ತೆಗೆದುಬಿಟ್ಟು ಅಲ್ಲಿ 2 ಡಬ್ಬ ಹಾಕಿದ್ದೀನಿ ನೋಡಿ. ನಿಮಗೆ ಕಾಣಿಸುತ್ತೆ, ಒಂದು ಸಿಲ್ವರ್ದು ಒಂದು ಪ್ಲಾಸ್ಟಿಕ್ಕಿಂದು. ಎರಡು ಕಡೆ ಈಕ್ವಲ್ ಆಗಿ ಕಾಣೋ ಹಾಗೆ, ಸೀದಾ ಕಾಣೋ ಹಾಗೆ ಅಲ್ಲಿ 2 ಡಬ್ಬ ಇಟ್ಟಿದ್ದೀನಿ ನೋಡಿ. ಇವಾಗ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಸೊ ಇವಾಗ ಮತ್ತೆ ನಾನು ಟೆಡ್ಡಿ ಬೇರ್ನ ಅಲ್ಲೇ ಇಡ್ತಾ ಇದ್ದೀನಿ, ಆ ಡಬ್ಬಗಳು ಕಾಣದೇ ಇರಲಿ ಅಂತ. ಮನೆಯಲ್ಲೇ ನಾವು ತುಂಬ ಕಡಿಮೆ ಬಜೆಟಲ್ಲಿ ಈ ಥರ ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಟ್ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಇನ್ನು ಇತ್ಯಾದಿ ಫಂಕ್ಷನ್ಸ್ನ ಮಾಡ್ಬೋದು. ಸೊ ಇವಾಗ ನಾನು ಬ್ಯಾಕ್ಗ್ರೌಂಡ್ಗೆ ಚೆನ್ನಾಗಿ ಕಾಣಲಿ ಅಂತ 2 ವೈಟ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿರ್ತಕ್ಕಂಥ ಕಾರ್ಟನ್ನು ಮತ್ತು 2 ಡಾರ್ಕ್ ಬ್ಲೂ ಅಲ್ಲಿರ್ತಕ್ಕಂಥ ಕಾರ್ಟನ್ನು ಇಲ್ಲಿ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮಲ್ಲಿ ಯಾವುದಾದ್ರೂ ಇದೇ ರೀತಿಯ ಚೆನ್ನಾಗಿ ಇರ್ತಕ್ಕಂಥ ಕಾರ್ಟನ್ಗಳಿದ್ದರೆ ಚೆನ್ನಾಗಿರುತ್ತೆ. ಬ್ಯಾಕ್ಗ್ರೌಂಡಲ್ಲಿ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲೈಟ್ ಕಲರ್ ಯೂಸ್ ಮಾಡೋದ್ರಿಂದ ಫೋಟೋ ತುಂಬ ಚೆನ್ನಾಗಿ ಬರುತ್ತೆ. ಡಾರ್ಕ್ ಕಲರ್ ಯೂಸ್ ಮಾಡಿದರೆ ಫೋಟೋ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಯಾವಾಗಲೂ ನೀವು ಬ್ಯಾಕ್ಗ್ರೌಂಡ್ ಅಲ್ಲಿ ನೀವು ಏನೇ ಕರ್ಟನ್ ಹಾಕಿದರೂ ನೀವು ಲೈಟ್ ಕಲರ್ ಹಾಕಿ ಫೋಟೋ ಫೋಕಸ್ ಚೆನ್ನಾಗಿರುತ್ತೆ, ವೈಟಾಗಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಇವಾಗ ನೀವೇ ನೋಡ್ತಾ ಇದ್ದೀರಾ, ಇಲ್ಲಿ ನಾನು ಟೋಟಲ್ 4 ಕಾರ್ಟನ್ಗಳನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಫೈನಲಿ ಈ ಥರ ಕಾಣಿಸುತ್ತೆ ಬ್ಯಾಕಿಗೆ. ಸೊ ನೋಡಿ, ಫ್ಯಾನ್ ಗಾಳಿಗೆ ಆ ಕಡೆ ಈ ಕಡೆ ಆಗ್ತಾ ಇದೆ ಕಾರ್ಟನ್ನು. ಸೊ ಈ ಥರ ಆಗದೇ ಇರೋ ಥರ ನಾವು ಪಿನ್ಗಳನ್ನ ಹಾಕೋಣ. ಅಲ್ಲಿ ನೀಟಾಗಿ ಜೋಡಣೆ ಮಾಡ್ಕೊಂಡ್ಬಿಟ್ಟು ನೀಟಾಗಿ ನಮ್ಮಲ್ಲಿರ್ತಕ್ಕಂಥ ಟಾಚಿನ್ ಆಗಿರ್ಬೋದು ಅಥವಾ ಪಿನ್ಗಳಾಗಿರ್ಬೋದು, ಅಥವಾ ಏನಪ್ಪ ಅಂದರೆ ನಾವು ಬ್ಲೌಸ್ ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೆ ನಾವು ಅಟ್ಯಾಚ್ ಮಾಡ್ತೀವಲ್ಲ ಆ ಥರ ಟಾಚಿನ್ಗಳಾಗಿರ್ಬೋದು, ನಾವುಗಳು ನೀಟಾಗಿ ಜೋಡಣೆ ಮಾಡಿಬಿಟ್ಟು ಈ ಥರ ಅಟ್ಯಾಚ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಫೈನಲಿ ಬ್ಯಾಕ್ಗ್ರೌಂಡ್ ಈ ಥರ ಕಾಣ್ತಾ ಇದೆ. ಇವಾಗ ನನ್ನ ಮನೆಯಲ್ಲೇ ಇರ್ತಕ್ಕಂಥ ಕೆಲವು ವಸ್ತುಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾನು ಬ್ಯಾಕ್ಗ್ರೌಂಡ್ ಒಂದು ಡಿಸೈನ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಗಿಳಿಗಳು ಇರ್ತಕ್ಕಂಥ, ಪಕ್ಷಿಗಳು ಇರ್ತಕ್ಕಂಥ ಒಂದು ಡಿಸೈನ್ ನನ್ನ ಹತ್ರ ಇವೆ. ಟೋಟಲ್ 4 ಸೆಟ್ಗಳಿವೆ. ಈ 4ಗಳನ್ನು ಅಲ್ಲಿ ನಾನು ಹಾಕ್ತಾ ಇದ್ದೀನಿ. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಕಾಣಿಸುತ್ತೆ ಫೈನಲಿ. ಇದು ಮೊಬೈಲಲ್ಲಿ ನೋಡಿದರೆ ನಿಮಗೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ಬಟ್ ರಿಯಲಿ ಫೇಸ್ ಟು ಫೇಸ್ ನೋಡಿದರೆ ಇನ್ನೂ ಸಖತ್ತಾಗಿರುತ್ತೆ. ಸೊ ಈಗ ಫೈನಲಿ ನಾನು ಈ ಥರ ಏನಪ್ಪ ಅಂದರೆ ಗಂಟೆ ಇರ್ತಕ್ಕಂಥ ಒಂದು ಥಿಂಗ್ಸ್ ಕೂಡ ಹಾಕ್ತಾ ಇದ್ದೀನಿ. ಇದು ಕೂಡ ನಾನು ಜಾತ್ರೆಯಲ್ಲಿ ಬೈ ಮಾಡಿದ್ದೆ, ಅಂದರೆ ಓಲ್ಡ್ ಗೋವಾ ಸಪ್ತಕ್ಕೆ ಹೋದಾಗ ನಾನು ಈ ಎಲ್ಲ ಥಿಂಗ್ಸ್ಗಳನ್ನ ಬೈ ಮಾಡಿದ್ದೆ. ನನಗೆ ಯಾವಾಗಾದರೂ ವರಮಹಾಲಕ್ಷ್ಮಿ ಪೂಜೆ ಇರಬೇಕಾದ್ರೆ ಡೆಕೋರೇಟ್ ಮಾಡೋಕ್ಕೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಇವುಗಳನ್ನ ಬೈ ಮಾಡಿದ್ದೆ ನೋಡಿ. ಇವಾಗ ಎಲ್ಲ ಫಂಕ್ಷನ್ಸ್ಗೂ ಇವುಗಳು ಯೂಸ್ ಆಗುತ್ತೆ. ಸೊ ಫೈನಲಿ ಇವುಗಳನ್ನ ಈ ಥರ ನಾನು ಪಿನ್ಗಳ ಸಹಾಯದಿಂದ ಡೆಕೋರೇಟ್ ಮಾಡಿದ್ದೀನಿ. ಹೋಪ್ ಇದು ಇಷ್ಟ ಆಗಿದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇವಾಗ ನಾನು ಹ್ಯಾಪಿ ಬರ್ತ್ಡೇ ಅಲ್ಲಿರ್ತಕ್ಕಂಥ ಕೆಲವು ಕಾರ್ಡ್ಗಳು, ಇದು ಕೂಡ ನಾನು ಮೀಶೋದಲ್ಲಿ ಬೈ ಮಾಡಿದ್ದು. ಮತ್ತು ಅಷ್ಟೇ ಅಲ್ಲ, ಬಲೂನ್ಗಳನ್ನ ಒಂದು ಗಾಳಿ ಹಾಕೋ ಒಂದು ಪ್ಲಾಸ್ಟಿಕಲ್ಲಿ ಕಾಣಿಸುತ್ತಲ್ವ, ಆ ಥಿಂಗ್ಸ್ ಕೂಡ ನಾನು ಮೀಶೋದಲ್ಲಿ ಬೈ ಮಾಡಿದ್ದು. ತುಂಬ ರೀಸನೇಬಲಲ್ಲಿ ನಮಗೆ ಮೀಶೋದಲ್ಲಿ ದೊರೆಯುತ್ತೆ. ಸೊ ಇದ್ರದ್ದು ಲಿಂಕ್ ಕೂಡ ನಾನು ನನ್ನ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಬೋದು. ಯಾರಿಗಾದರೂ ಇಷ್ಟ ಆದರೆ ಬೈ ಮಾಡ್ಕೋಬೋದು. ಸೊ ನೋಡಿ, ಇವಾಗ ಇವುಗಳನ್ನ 1 by 1 ನೀಟಾಗಿ ಹ್ಯಾಪಿ ಬರ್ತ್ಡೇ ಅಂತ ಜೋಡಿಸ್ಕೊಳ್ಳೋಣ. ಇದ್ರ ಜೊತೆಗೇ ನಮಗೆ ವೈರ್ನ ಕೊಟ್ಟಿರ್ತಾರೆ, ಅದ್ರ ಒಳಗೆ ನಾವು ಇವುಗಳನ್ನ ಲೈನ್ ಬೈ ಲೈನ್ ನೀಟಾಗಿ ದಾರ ಕಾಣದ ರೀತಿಯಲ್ಲಿ ಜೋಡಣೆ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನಾನು ನಮ್ಮ ಹಸ್ಬೆಂಡ್
ಜೋಡಣೆ ಮಾಡ್ತಾ ಇದ್ದೀವಿ. ನಮ್ಮ ಸಿಜ್ಜು ನೋಡ್ತಾ ಇದೆ, ಏನು ಇವರೆಲ್ಲ ಮಾಡ್ತಾ ಇದ್ದಾರಲ್ಲ ಅಂತ ನೋಡಿ, ಒಂಥರ ತಿಕ್ಕಲ್ ಮಾಡ್ತಾ ಇದೆ. ಸೊ ಬನ್ನಿ ಇವಾಗ ಇವುಗಳನ್ನ ಮೊದಲೆಲ್ಲ ಜೋಡಣೆ ಮಾಡ್ಕೊಳ್ಳೋಣ. ಜೋಡಣೆ ಮಾಡ್ಕೊಂಡು ಆದ ನಂತರ ಈ ಥರ ಕಾಣಿಸುತ್ತೆ. ನಮಗೆ ಯಾವ ಥರ ಡಿಸೈನಲ್ಲಿ ಬೇಕು ಆ ಥರ ಡಿಸೈನಲ್ಲಿ ನಾವು ಬ್ಯಾಕಿಗೆ ಟೈ ಮಾಡ್ಕೋಬೇಕಾಗತ್ತೆ. ನೋಡಿ, ನಾವು ಸ್ಟ್ರೇಟಲ್ಲಿ ರೌಂಡ್ ಚಂದಮಾಮ, ಅರ್ಧ ಚಂದಮಾಮ ಟೈಪಲ್ಲಿ ನಾವು ಇದನ್ನು ಹಾಕಿದ್ದೀವಿ. ಒಂದೇ ಸೈಜಲ್ಲಿ ನೀಟಾಗಿ ಕಾಣೋ ಥರ ಮೇಲೆ ಫ್ಲವರ್ಸ್ ಆಗಿರ್ಬೋದು, ಅವು ಏನೇನು ಡೆಕೋರೇಟ್ ಮಾಡಿದ್ವಲ್ಲ ಅವು ನೀಟಾಗಿ ಕಾಣಬೇಕು. ಆಮೇಲೆ ಹ್ಯಾಪಿ ಬರ್ತ್ಡೇ ಒಂದು ಸ್ಟ್ಯಾಚು ಕೂಡ ನೀಟಾಗಿ ಕಾಣಬೇಕು ಅಂತ. ಅದ್ರ ಜೊತೆಗೆ ನೋಡಿ, ಬ್ಲ್ಯಾಕ್ ಮತ್ತು ಗೋಲ್ಡ್ ಕಲರಲ್ಲಿ ಇರೋದ್ರಿಂದ ಒಂದು ಬ್ಯಾಕ್ಗ್ರೌಂಡ್ ಲೈಟ್ ಕಲರ್ ಇರೋದ್ರಿಂದ ತುಂಬ ಅಂದರೆ ತುಂಬ ಸಖತ್ತಾಗಿ ಕಾಣಿಸ್ತಿತ್ತು. ಮತ್ತು ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತಲ್ವ. ಸೊ ಇವಾಗ ಫೈನಲಿ ಅದ್ರ ಜೊತೆಗೆ ಬಂದಿರತಕ್ಕಂಥ ಕೆಲವು ಸ್ಟಾರ್ ಟೈಪ್ ಇರ್ತಕ್ಕಂಥ ಬಲೂನ್ಸ್ ಆಗಿರ್ಬೋದು, ಬ್ಲ್ಯಾಕ್ ಬಲೂನ್ಸ್ ಆಗಿರ್ಬೋದು, ಬ್ರೌನ್ ಬಲೂನ್ಸ್ ಆಗಿರ್ಬೋದು, ಆರೆಂಜ್ ಬಲೂನ್ಸ್ ಆಗಿರ್ಬೋದು, ಈ ಥರ ಒಂದು 4-5 ಬಲೂನ್ಸ್ ಕೂಡ ಬಂದಿದ್ವು ಆ ಒಂದು ಪ್ಯಾಕೇಜಲ್ಲಿ. ಸೊ ಇವಾಗ ಫಸ್ಟ್ಗೆ ನಾನು ಸ್ಟಾರ್ ಟೈಪ್ ಇರ್ತಕ್ಕಂಥ ಬಲೂನ್ಸ್ಗಳನ್ನ ಅದ್ರದ್ದು ಗಾಳಿಯನ್ನು ಹಾಕಿಬಿಟ್ಟು ಇವಾಗ ನೀಟಾಗಿ ಮತ್ತೆ ಕರೆಕ್ಟಾಗಿ ಜೋಡಣೆ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಜೋಡಣೆ ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ಗೆ ಈ ಎಲ್ಲ ಬಲೂನ್ಸ್ಗಳನ್ನ ಚೆನ್ನಾಗಿ ಒಳಗಡೆ ಗಾಳಿ ಹಾಕಿ ಮೊದಲು ರೆಡಿ ಮಾಡಿಟ್ಕೊಳ್ಳೋಣ. ಆಮೇಲೆ ನಮಗೆ ಯಾವ ಥರ ಡಿಸೈನ್ ಬೇಕು ಆ ಥರ ಡಿಸೈನ್ನ ನಾವು ಮಾಡ್ಕೋಬೋದು. ಸೊ ಇವಾಗ ಫಸ್ಟಿಗೆ ನಾನು ಎಲ್ಲ ಬಲೂನ್ಸ್ಗಳನ್ನ ಒಂದೇ ರೀತಿ ನಮಗೆ ಯಾವ್ಯಾವ ಥರ ಬಲೂನ್ಸ್ ಬೇಕು ಆ ಥರ ಬಲೂನ್ಸ್ಗಳನ್ನ ನಾನು ಇವಾಗ ಗಾಳಿಯನ್ನು ಹಾಕ್ತಾ ಇದ್ದೀನಿ. ಸೊ ನೋಡಿ, ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಥರ ಆರೆಂಜಲ್ಲಿ ಇರ್ತಕ್ಕಂಥವು 5 ಬಲೂನ್ಸ್ನ ಮತ್ತು ಒಂದು ಮಿಡಲಲ್ಲಿ ಬ್ಲ್ಯಾಕ್ ಬಲೂನ್ಸ್ನ, ಅದು ಒಂಥರ ಫ್ಲವರ್ ಟೈಪ್ ಬರೋ ಹಾಗೆ 3 ಫ್ಲವರ್ಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಫೈನಲಿ ಈ ಥರ ಕಾಣಿಸುತ್ತೆ. 5 ಸುತ್ತ ಬಲೂನ್ ಮತ್ತು ಮಿಡಲಲ್ಲಿ 1 ಬಲೂನ್ ಈ ಥರ ಹಾಕಿ ನಾವು ಮೇಲೆ ನೀಟಾಗಿ ಅದನ್ನು ಅಂಟಿಸೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವಿತ್ ಬಲೂನ್ ಡೆಕೋರೇಟಲ್ಲಿ. ನೋಡಿ, ಇದರಲ್ಲಿ ಯೆಲ್ಲೋ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಇನ್ನೊಂದನ್ನು ಮಾಡಿದ್ದೀನಿ, ಬ್ಲೂ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ. ನೋಡಿ, ಈ ಥರ 3 ಬಲೂನ್ಸ್ಗಳನ್ನ ರೆಡಿ ಮಾಡಿಬಿಟ್ಟು ಮೇಲೆ ಟೇಪ್ ಸಹಾಯದಿಂದ ಅವುಗಳನ್ನ ಅಂಟಿಸಿದ್ದೀನಿ. ಇನ್ನು ಕೆಲವು ಬಲೂನ್ಸ್ಗಳನ್ನ ಪಿನ್ ಸಹಾಯದಿಂದ ಆ ಒಂದು ಕರ್ಟನ್ ಹಿಂದ್ಗಡೆ ಅಟ್ಯಾಚ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಲೈಟಿಂಗ್ ಕೂಡ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೇ ನಿಮಗೆ ವಿಡಿಯೋದಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನಮ್ಮ ಕಣ್ಣಾರೆ ನೋಡಿದರೆ, ನಮ್ಮ ಕಣ್ಣು ತುಂಬ ನೋಡಿದರೆ, ಫೇಸಲ್ಲಿ ಫೇಸ್ ಟು ಫೇಸ್ ನೋಡಿದರೆ ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸಲ್ಲ ಅಲ್ಲ ಫ್ರೆಂಡ್ಸ್. ನೋಡಿ, ಎಲ್ಲ ಬಲೂನ್ಸ್ಗಳನ್ನ ನೀಟಾಗಿ ಒಮ್ಮೆಲೆ ಅವುಗಳನ್ನ ಗಾಳಿ ಹಾಕಿಸ್ಕೊಂಡು ಉಬ್ಬಿಸ್ಕೊಂಡು ರೆಡಿ ಮಾಡಿಕೊಂಡು ಅದಾದ ನಂತರ ನಮಗೆ ಯಾವ ಡಿಸೈನಲ್ಲಿ ಬೇಕು ಆ ಡಿಸೈನಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸಿಂಪಲ್ಲಾಗಿ ಕೆಲವು ಬಲೂನ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾನು ಈ ಒಂದು ಡೆಕೋರೇಟ್ ಮಾಡಿದ್ದೀನಿ. ನಮ್ಮ ಒಂದು ಸಿಜ್ಜು ಬರ್ತ್ಡೇಗೆ ಈ ಒಂದು ಡೆಕೋರೇಟ್ ಮಾಡಿರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಜ್ಜು ಬರ್ಡೇಯ ಫುಲ್ ವಿಡಿಯೋನ ಹಾಕ್ತೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡಿ, ಓಕೆನಾ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.